ಧರ್ಮಸ್ಥಳದಲ್ಲಿ ಬುರುಡೆ ರಹಸ್ಯದ ಬೆನ್ನು ಬಿದ್ದಿದೆ ಎಸ್ಐಟಿ ಸ್ಪಾಟ್ 13ರಲ್ಲಿ ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಲಕ್ಷ ಸವಾಲು ಎದುರಾಗ್ತಾ ಇದೆ. ಜಿಪಿಆರ್ ಮಾಡಬೇಕು ಇಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಆ ಮೂಲಕ ಇಲ್ಲಿ ಪರಿಶೋಧನೆ ನಡೆಸಬೇಕು ಅಂತ. ಬಟ್ ಅದಕ್ಕೆ ಖರ್ಚಾಗೋದೆಷ್ಟು? ಲಕ್ಷದ ಸವಾಲು ಎದುರಾಗಿದೆ. ಮೆಷಿನ್ ಬಾಡಿಗೆ ಪಡಿಬೇಕು ಅಂದ್ರೆ 20 ಲಕ್ಷಕ್ಕಿಂತ ಹೆಚ್ಚಾಗುತ್ತೆ ಅಂತ ಅಂದಾಜು ಮಾಡಿರೋದು. ಸೊ ಮೆಷಿನ್ ಬಳಕೆಗೆ ಪರ್ಮಿಷನ್ ಬೇಕು. ಇದಕ್ಕಾಗಿ ಎಸ್ಐಟಿ ತಂಡ ಕಾಯ್ತಾ ಇದೆ. ಇನ್ನು ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಶೋಧ ಕಾರ್ಯ ನಡೆಯೋದು ಅನುಮಾನ. ಪಾಯಿಂಟ್ ನಂಬರ್ 13 ರಸ್ತೆ ಪಕ್ಕದಲ್ಲೇ ಇರೋದು ಮತ್ತೆ ಬಹಳ ವಿಸ್ತಾರದಲ್ಲಿರುವಂಥ ಜಾಗ, ಮಾರ್ಕಿಂಗ್ ಮಾಡಿರುವಂಥ ಪ್ರದೇಶ, ಆತ ಅನಾಮಿಕ ದೂರುದಾರ ತೋರಿಸಿರುವಂಥ ಸ್ಥಳ. ಅಷ್ಟು ಅಲ್ಲಿ ಲೈಟ್ ಕಂಬಗಳು ಎಲ್ಲ ಬಂದಿದೆ. ಈಗ ಆ ಇಡೀ ಪ್ರದೇಶವನ್ನ ಉಳಿದ ಪಾಯಿಂಟ್ಗಳ ಹಾಗೆ ಉತ್ಖನನ ಮಾಡಿ ಅಲ್ಲಿ ಪರಿಶೋಧನೆ ನಡೆಸ್ತೀವಿ ಅನ್ನೋದು ಕಷ್ಟ ಸಾಧ್ಯ, ಆಗೋದಿಲ್ಲ ಅದು ಪ್ರಾಕ್ಟಿಕಲಿ ಯೋಚನೆ ಮಾಡಿದಾಗ. ಹೀಗಾಗಿ ಅದರ ಬದಲು ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಲ್ಲಿ ಶೋಧ ಕಾರ್ಯ ನಡೆಸಬೇಕು ಅನ್ನುವಂಥ ಆಗ್ರಹ ಇತ್ತು. ಎಸ್ಐಟಿ ಕೂಡ ಅದನ್ನು ಪರಿಗಣಿಸಿದೆ. ಆದರೆ ಅದಕ್ಕಾಗಿ ಲಕ್ಷ ಹಣ ಬೇಕು. ಅದರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗ ಎಸ್ಐಟಿ ಜಿಪಿಆರ್ ಬಳಸಬೇಕು ಅಂದ್ರೆ ಅದಕ್ಕೆ 20 ಲಕ್ಷಕ್ಕೂ ಅಧಿಕ ಖರ್ಚಾಗುತ್ತೆ ಅನ್ನೋ ಎಸ್ಟಿಮೇಷನ್. ಸೊ ಇವತ್ತು ಕಾರ್ಯಾಚರಣೆ ಏನಾಗುತ್ತೆ? ಪರ್ಮಿಷನ್ ಸಿಕ್ಕರೆ ಇವತ್ತೇ ಕಾರ್ಯಾಚರಣೆ ನಡೆಯುತ್ತಾ ಅಥವಾ ಬಹುತೇಕ ಇವತ್ತು ಇರೋದಿಲ್ಲ ಅನ್ಕೊಳ್ಬಹುದಾ? ವಿಜಯ್, ಸ್ಪಾಟ್ ನಂಬರ್ 13ರಲ್ಲಿ ಇವತ್ತು ಸ್ಥಳ ಪರಿಶೋಧನಾ ಕಾರ್ಯಾಚರಣೆ ಬಹುತೇಕ ಅನುಮಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಒಂದು ಅಂದಾಜಿನ ಪ್ರಕಾರ ಈ ಮೌಂಟೆಡ್ ಏನು ರಡಾರ್ ಇದೆ ಅಥವಾ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್, ಈ ಒಂದು ಯಂತ್ರವನ್ನು ಬಳಸಲಿಕ್ಕೆ ತುಂಬಾ ಖರ್ಚಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಮತ್ತೆ ಅದರ ರೆಂಟ್ ಕೂಡ 20 ಲಕ್ಷ ಆಗುತ್ತೆ ಅಂತ. ಇದನ್ನ ಬಳಕೆ ಮಾಡಬೇಕಾದ್ರೆ ಹಿರಿಯ ಅಧಿಕಾರಿಗಳ ಪರ್ಮಿಷನ್ ಬೇಕು, ಸರ್ಕಾರದ ಪರ್ಮಿಷನ್ ಕೂಡ ಬೇಕು. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಮತ್ತೆ ಈ ಒಂದು ಮಿಷಿನ್ ಏನಿದೆ, ಈ ರಡಾರ್ ಏನಿದೆ, ಇದು ಬೆಂಗಳೂರಿಂದ ಬರಬೇಕು, ಈವರೆಗೂ ಬಂದಿಲ್ಲ. ಅದು ಮತ್ತೆ ಇನ್ನೊಂದು, ಇದು ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಅನುಮಾನ ಇದೆ. ಯಾಕಂದ್ರೆ ಇದು ಮೆಟಲ್ಗಳನ್ನ ಹಾಗೇನೆ ಇತರ ವಸ್ತುಗಳನ್ನ ಅದನ್ನ ಡಿಟೆಕ್ಟ್ ಮಾಡಬಹುದು. ಅಂದ್ರೆ ಮೆಟಲ್ ಅಂತಹ ವಸ್ತುಗಳ ಮಿನರಲ್ಸ್ ಗಳನ್ನ ಅದು ಡಿಟೆಕ್ಟ್ ಮಾಡುತ್ತೆ. ಆದ್ರೆ ಇದು ಬೋನ್ಸ್ ಯಾವ ರೀತಿ ಅಥವಾ ಈ ಎಲ್ಬುಗಳನ್ನ ಯಾವ ರೀತಿ ಡಿಟೆಕ್ಟ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ತುಂಬಾ ಪ್ರಶ್ನೆ ಇದೆ. ಯಾಕಂದ್ರೆ ಈಗಾಗಲೇ ತಜ್ಞರಿಂದ ಎಸ್ಐಟಿ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾವ ರೀತಿಯ ಇದನ್ನು ವರ್ಕ್ ಮಾಡಬಹುದು ಅನ್ನೋದು. ಯಾಕಂದ್ರೆ ಇದರ ರೇಂಜ್ ಕೂಡ ತುಂಬಾ ಕಮ್ಮಿ ಕೂಡ. ಯಾಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ 8 ಅಡಿ ಅಂತ ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಈ ಒಂದು ಮಿಷಿನ್ ಗಳನ್ನ ಹೆಚ್ಚಾಗಿ ಯುದ್ಧ ಕಾಲದಲ್ಲಿ ಬಳಸ್ತಾರೆ. ಯಾಕಂದ್ರೆ ಲ್ಯಾಂಡ್ ಮೈನ್ಸ್ ಅನ್ನ ಡಿಟೆಕ್ಟ್ ಮಾಡಕ್ಕೆ ಈ ಅಂತ ಮೆಷಿನ್ ಅನ್ನ ಬಳಸ್ತಾರೆ. ಹಾಗೇನೆ ಎಲ್ಲಾದ್ರೂ ಪ್ರಕೃತಿ ವಿಕೋಪ ಆದಾಗ ಕೂಡ ಬಳಸುವಂತ ಸಂದರ್ಭಗಳಿದಾವೆ. ಆದ್ರೆ ಫೊರೆನ್ಸಿಕ್ ಸೈನ್ಸ್ ಅಥವಾ ಈ ಒಂದು ಸಂದರ್ಭದಲ್ಲಿ ಬಳಕೆ ಆಗ್ತಾ ಇರುವಂತದ್ದು ಮೊದಲ ಸಲ ಅಂತಾನೆ ಹೇಳ್ಬೋದು. ಮತ್ತೆ ಇದು ಎಷ್ಟು ಯಾಕಂದ್ರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಮಳೆ ಬರ್ತಾ ಇದೆ. ಮಳೆ ಬರುವ ಸಂದರ್ಭದಲ್ಲಿ ವೆಟ್ಲ್ಯಾಂಡ್ ಅಲ್ಲಿ ಈ ಒಂದು ತಂತ್ರಜ್ಞಾನ ಬಳಕೆ ತುಂಬಾ ಕಷ್ಟನೇ ಅಂತ ಹೇಳಲಾಗುತ್ತೆ. ಮತ್ತೆ ಮಳೆ ಬರ್ತಾ ಇರಬೇಕಾದ್ರೆ ಈ ಒಂದು ಮಿಷಿನ್ ಬಳಕೆಯಿಂದ ಮಳೆಯ ಹನಿಗಳ ಒಂದು ತರಂಗಗಳು ಅದನ್ನ ಬ್ಲಾಕ್ ಮಾಡಬಹುದು. ಏನ್ ಸಿಗ್ನಲ್ಸ್ ಬರುತ್ತೆ ಅದು ಬ್ಲಾಕ್ ಮಾಡಬಹುದು ಅನ್ನೋ ಒಂದು ಆ ರೀತಿಯ ಒಂದು ಅಡೆತಡೆ ಕೂಡ ಇದೆ. ಯಾವ ರೀತಿ ತಜ್ಞರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಅದರ ನಂತರ ಎಸ್ಐಟಿ ಅಧಿಕಾರಿಗಳು ಅದರ ಮುಂದಿನ ತನಿಖೆಗೆ ಇದನ್ನು ಬಳಸ್ಕೋಬೇಕೋ ಬೇಡೋ ಅನ್ನೋದನ್ನ ಡಿಸೈಡ್ ಮಾಡಿದ್ದಾರೆ. ಆದ್ರೆ ಈವರೆಗೂ ಅಂತೂ ಈ ಜಿಪಿಆರ್ ಯಂತ್ರ ಅಂದ್ರೆ ಜಿಪಿಆರ್ ಮಿಷಿನ್ ಏನು ಇನ್ನೂವರೆಗೂ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಸ್ಪಾಟ್ ನಂಬರ್ 13 ಅಲ್ಲಿ ಸ್ಥಳ ಪರಿಶೋಧನೆ ಅನುಮಾನ ಅಂತಾನೆ ಹೇಳ್ಬೋದು. ವಿಜಯ್, ಕಿರಣ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.